ಕರ್ನಾಟಕ ರಾಜ್ಯದಲ್ಲಿ ಭಾರತ ಚುನಾವಣಾ ಆಯೋಗದ ಆದೇಶ ಪ್ರಕಾರ SIR ಪ್ರಕ್ರಿಯೆ ನಡೀತಾ ಇದೆ. ಜೂನ್ 30, 2026ರಿಂದ ಜುಲೈ 29, 2026ವರೆಗೂ ಈ ಪ್ರಕ್ರಿಯೆ ಮುಂದುವರಿತಾ ಇರ್ತದೆ. ಈಗ ಎನ್ಯುಮರೇಷನ್ ಫಾರ್ಮ್ ಡಿಸ್ಟ್ರಿಬ್ಯೂಷನ್ ನಡೀತಾ ಇರ್ತದೆ. ಈಗಾಗಲೇ ನಾನು ಬ್ರೀಫ್ ಮಾಡಿದ್ದೀನಿ. ರಾಜ್ಯದಲ್ಲಿರುವ 5,52,32,312 ಜನ ಮತದಾರರಿಗೆ ನಾವು ಎನ್ಯುಮರೇಷನ್ ಫಾರ್ಮ್ಸನ್ನು ಪ್ರತಿಯೊಂದು ಮನೆಗೆ ತಲುಪಿಸುವ ಕ್ರಮ ಈಗಾಗಲೇ ಕೈಗೊಳ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಆ್ಯಸ್ ಆಫ್ ಟುಡೇ 2 PM ವರೆಗೂ ನಮ್ಮದು 80.85%, ಅರೌಂಡ್ 81% ಎನ್ಯುಮರೇಷನ್ ಫಾರ್ಮ್ ವಿತರಣೆ ಆಗಿದೆ. 4,14,14,723 ಫಾರ್ಮ್ಸನ್ನು ನಾವು ಪ್ರತಿಯೊಂದು ಮತದಾರರ ಮನೆಗೆ ತಲುಪಿದ್ದೇವೆ. ಅದನ್ನು BLOಗಳು ಅವರ ಆ್ಯಪ್ ಮುಖಾಂತರ ಅಪ್ಡೇಟ್ ಮಾಡಿದ್ದಾರೆ. ಈ ಮಾಹಿತಿಯನ್ನು ನಾವು ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ಗೆ, ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟೀಸ್ ಆಫ್ ಕರ್ನಾಟಕ ಅವರಿಗೆ ಪ್ರತಿ 2 ತಾಸಿಗೆ ಒಮ್ಮೆ ನಾವು ಅವರಿಗೆ ಕಳಿಸ್ತಾ ಇದ್ದೀವಿ. ಸೊ ಈ ಮಾಹಿತಿ ಅದರ ಸಂಬಂಧವಾಗಿ ಈಗ ಸುಮಾರು ಚಿತ್ರದುರ್ಗ 98.95% ಮಾಡಿದ್ದಾರೆ, ದಾವಣಗೆರೆ 98.74%, ಉತ್ತರ ಕನ್ನಡ 98.66%, ಮಂಡ್ಯ 97.65%, ವಿಜಯನಗರ 97.57%, ಗದಗ್ 97.17%, ಕೊಪ್ಪಳ 96.59%, ಹಾಸನ್ 95.21%. ಈ ರೀತಿ ಹಲವಾರು ಜಿಲ್ಲೆಗಳು ಡಿಸ್ಟ್ರಿಬ್ಯೂಷನನ್ನು ಒಂದು ಉತ್ತಮ ರೀತಿಯಲ್ಲಿ ಮಾಡಿಕೊಂಡು ಬರ್ತಾ ಇದ್ದಾರೆ. ಅದರ ಜೊತೆಗೆ ಈಗ ಕರ್ನಾಟಕ ರಾಜ್ಯದಲ್ಲಿರುವ 224 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಪೈಕಿ 112 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಅಬೌವ್ 90% ಡಿಸ್ಟ್ರಿಬ್ಯೂಷನ್ನ ಮಾಡಿದ್ದಾರೆ. ಮತ್ತು 169 ಕಾನ್ಸ್ಟಿಟ್ಯೂನ್ಸಿ ಅಂದರೆ ಔಟ್ ಆಫ್ 224 169 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ 80%ಗಿಂತ ಜಾಸ್ತಿ ವಿತರಣೆ ಮಾಡಿದ್ದಾರೆ. ಇದು ಎಲ್ಲರ ಮಾಹಿತಿ ನಾವು ಡಿಸ್ಟ್ರಿಬ್ಯೂಷನಲ್ಲಿ ಈಗಾಗಲೇ 100% ಕಂಪ್ಲೀಟ್ ಮಾಡಿರುವ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ದೇವದುರ್ಗ 100% ಕಂಪ್ಲೀಟ್ ಮಾಡಿದ್ದಾರೆ, ಕುಮಟಾ 100% ಕಂಪ್ಲೀಟೆಡ್, ಹಿರೇಕೆರೂರು 100% ಕಂಪ್ಲೀಟೆಡ್, ಮಾಯಕೊಂಡ 100% ಕಂಪ್ಲೀಟೆಡ್, ಕಾರವಾರ 99.9%, ಮುಳಬಾಗಲ್ 99.83%, ಮೇಲುಕೋಟೆ 99.79%, ರೋಣ 99.78%, ಹಿರಿಯೂರು 99.64%, ಚಿತ್ರದುರ್ಗ 99.61%, ಚಳ್ಳಕೆರೆ 99.59%, ಕನಕಗಿರಿ 99.47%, ದಾವಣಗೆರೆ ಸೌತ್ 99.27%. ಈ ರೀತಿ ಸುಮಾರು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸೀಸ್ ಈಗಾಗಲೇ ಕಂಪ್ಲೀಟ್ ಮಾಡೋ ಹಂತಕ್ಕೆ ಬಂದಿದ್ದಾರೆ. ಆಮೇಲೆ ತುಂಬ ಕಡಿಮೆ ಇರುವ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸೀಸ್ ಯಾವುದೆಂದು ನೋಡುವಾಗ ಬೊಮ್ಮನಹಳ್ಳಿ 35% ಡಿಸ್ಟ್ರಿಬ್ಯೂಷನ್ ಆಗಿದೆ, ಬ್ಯಾಂಗ್ಳೂರು ಸೌತ್ 39.95%, ಗೋವಿಂದರಾಜನಗರ್ 40%, ಮಹಾಲಕ್ಷ್ಮಿ ಲೇಔಟ್ 40%, ಹೆಬ್ಬಾಳ್ 41%. ಈ ರೀತಿ ನಗರ ಪ್ರದೇಶ ಇರುವ ಕಡೆ ಸ್ವಲ್ಪ ಕಡಿಮೆ ಆಗಿದೆ. ಅದರ BBMP ಸುಮಾರು 40%ದಿಂದ 44% ಒಟ್ಟಾರೆ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಈ ಡಿಸ್ಟ್ರಿಬ್ಯೂಷನ್ ಜೊತೆಗೆ ಡಿಜಿಟೈಸೇಷನ್ ಸಮೇತ ಮಾಡ್ತಾ ಬರ್ತಾ ಇದ್ದೀವಿ. ಈಗ ಎಲ್ಲೆಲ್ಲಿ ಡಿಸ್ಟ್ರಿಬ್ಯೂಷನ್ ಕಂಪ್ಲೀಟ್ ಆಗಿದೆ ಮತ್ತು ಎಲ್ಲೆಲ್ಲಿ ಪ್ಯಾರಲಲ್ಲಿ BLOಗಳು ಡಿಜಿಟೈಸ್ ಮಾಡ್ತಾ ಇರ್ತಾರೆ ಫಾರ್ಮನ್ನು, ಅಂದರೆ ಮತದಾರರು ಫಾರ್ಮ್ ಫಿಲ್ ಮಾಡಿ ಕೊಟ್ಟು BLO ಕೈಗೆ ಬಂದು ಅದು ಡಿಜಿಟೈಸ್ ಮಾಡೋ ಕಾರ್ಯಕ್ರಮ ಈಗಾಗಲೇ ಶುರುವಾಗಿದೆ. ಅದರಲ್ಲಿ ಮಾಯಕೊಂಡ 34.9% ಪ್ರೋಗ್ರೆಸ್, ದೇವದುರ್ಗ 34%, ಚಿಕ್ಕಬಳ್ಳಾಪುರ 33%, ಮಸ್ಕಿ 30%, ಸಿಂಧನೂರು 30%, ಮೊಳಕಾಲ್ಮೂರು 28%, ಹಾನಗಲ್ 28%, ಚನ್ನಗಿರಿ 27%, ಮಾನ್ವಿ 27%, ಸಂಡೂರು 27%, ಅರಸೀಕೆರೆ 26%. ಈ ರೀತಿ ಡಿಜಿಟೈಸೇಷನ್ ಪ್ರೋಗ್ರೆಸ್ ಆಗ್ತಾ ಇದೆ. ನಮ್ಮ ರಾಜ್ಯದಲ್ಲಿ ತೊಗೊಂಡ್ರೆ ಎಲ್ಲ ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟಿ ಸುಮಾರು 1,24,000 BLAಗಳನ್ನು ಅಪಾಯಿಂಟ್ ಮಾಡಿದ್ದಾರೆ. ಆ BLAಗಳಿಗೆ ನಾವು ಈಗಾಗಲೇ ನಾವು ಡಿಸ್ಟ್ರಿಬ್ಯೂಷನ್ ಮತ್ತು ಡಿಜಿಟೈಸೇಷನ್ ಪ್ರಕ್ರಿಯೆಯಲ್ಲಿ ASDD ಅಂತ ಲಿಸ್ಟನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಹಾಗಾದರೆ ಆಬ್ಸೆಂಟಿ, ಶಿಫ್ಟೆಡ್, ಡ್ಯೂಪ್ಲಿಕೇಟ್, ಡೆಡ್ ಆ್ಯಂಡ್ ಅದರ್ಸ್, ASDDO ಲಿಸ್ಟ್ ಅಂತ ಹೇಳ್ತೀವಿ ನಾವು. ಈ ಲಿಸ್ಟನ್ನು ಸಮೇತ ನಾವು ಎಲ್ಲ ಪೊಲಿಟಿಕಲ್ ಪಾರ್ಟಿ ಕೊಡಲಿಕ್ಕೆ ಇವತ್ತು ನಾನು ಸೂಚನೆ ಎಲ್ಲ ಜಿಲ್ಲಾಧಿಕಾರಿಗಳಿಗೆ, ಅಂದರೆ ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ಗೆ ಕೊಟ್ಟಿದ್ದೀನಿ, ಎಲ್ಲ EROಗಳು ಕೊಟ್ಟಿದ್ದೀನಿ. ಪ್ರತಿ 224 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗಳ ಎಲ್ಲ EROಗಳು ಮತ್ತು ಎಲ್ಲ ಜಿಲ್ಲೆಯ DOಗಳು ಅವರು ಈ ASDO ಲಿಸ್ಟನ್ನು ಎಲ್ಲ ಸಂಬಂಧಪಟ್ಟ ಪೊಲಿಟಿಕಲ್ ಪಾರ್ಟಿ ಕೊಡಲಿಕ್ಕೆ ಸೂಚನೆ ಕೊಟ್ಟಿದ್ವಿ. ಆ ಲಿಸ್ಟ್ ನೋಡುವಾಗ ಈಗಾಗಲೇ ಇವತ್ತು ದಿನ ಪ್ರಕಾರ 1,30,975 ಜನ ಯಾವುದೇ ಒಂದು ಕಾರಣಕ್ಕೆ ಅವ್ರನ್ನ ಫಾರ್ಮ್ ವಾಪಸ್ ಕಲೆಕ್ಟ್ ಮಾಡೋಕ್ಕಾಗಿಲ್ಲ ಎಂದು BLO ರಿಪೋರ್ಟ್ ಮಾಡಿದ್ದಾರೆ. ಅದರಲ್ಲಿ ಡೆತ್ ಕೇಸಸ್, ಮರಣ ಹೊಂದಿರುವ ಕಾರಣದಿಂದ ಸುಮಾರು 53,435, ಪರ್ಮನೆಂಟ್ಲಿ ಶಿಫ್ಟೆಡ್ 65,479,
ಆಲ್ರೆಡಿ ಎನ್ರೋಲ್ಡ್ ಅಂದರೆ ಈಗಾಗಲೇ ಬೇರೆ ಕಡೆ ಓಟ್ ಇಟ್ಕೊಂಡಿದ್ದಾರೆ ಅಂತ 9,174, ಆಬ್ಸೆಂಟ್ ಕಾರಣದಿಂದ 2,314 ಮತ್ತು ಅದರ್ಸ್ ಎಂಬ ಕಾರಣದಿಂದ 573. ಇದರಲ್ಲಿ ಅದರ್ಸ್ ಎಂಬ ಕಾರಣ ಮೋಸ್ಟ್ಲಿ ರೆಫ್ಯೂಸ್ ಟು ಸೈನ್ ಅಂತ ಆಗಿರ್ತದೆ, ಅದಕ್ಕೆ ತಗೋಬೇಕಾಗ್ತದೆ ನಾವು. ಸೊ ಇಷ್ಟು ವಿಷಯ ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ ಅವರ BLAಗಳಿಗೆ ಮತ್ತು ಪೊಲಿಟಿಕಲ್ ಪಾರ್ಟಿ ಪ್ರತಿನಿಧಿಗಳಿಗೆ ನಾವು ಜಿಲ್ಲಾ ಹಂತವಾಗಿ ಮತ್ತು ERO ಹಂತವಾಗಿ ಮತ್ತು ಎಲ್ಲ ಪೊಲಿಟಿಕಲ್ ಬೂತ್ಗಳು ಏಜೆನ್ಸಿ ಯಾರಿದ್ದಾರೆ ಅವರಿಗೆ ಬೂತ್ ಹಂತದಲ್ಲೂ ಕೊಡಲಿಕ್ಕೆ ಈಗಲೇ ಸೂಚನೆ ಕೊಟ್ಟಿದ್ವಿ. ಅದರ ಸಂಖ್ಯೆ ಒಟ್ಟು 1,30,975 ಆಗಿರ್ತದೆ. ಸೊ ಇಷ್ಟು ವಿಷಯ ಮಾಹಿತಿಯನ್ನು ಈಗಲೇ ಮತದಾರರಿಗೆ ಮತ್ತು ಕರ್ನಾಟಕ ರಾಜ್ಯದ ಎಲ್ಲ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ಈ ರೀತಿ ಪ್ರಕ್ರಿಯೆ ನಡೀತಾ ಇರ್ತದೆ. ಅರೌಂಡ್ 80% ಮೇಲ್ಪಟ್ಟು ಓವರಾಲ್ ನಮ್ಮದು ಎನ್ವೇಷನ್ ಫಾರ್ಮ್ ಡಿಸ್ಟ್ರಿಬ್ಯೂಷನ್ ಆಗಿದೆ. ಈ ಪ್ರಕ್ರಿಯೆ ಜುಲೈ 29 ತನಕ ನಡೀತಾ ಇರ್ತದೆ. ಏನಂದರೆ ಡಿಸ್ಟ್ರಿಬ್ಯೂಷನ್ ಮುಗಿಯೋದು ಮತ್ತು ಅದರ ಜೊತೆಗೆ ಪ್ಯಾರಲಲ್ಲಿ ಡಿಜಿಟೈಸೇಷನ್ ಸ್ಟಾರ್ಟ್ ಮಾಡೋದು. ಈಗ ಡಿಜಿಟೈಸೇಷನ್ ಬರುವ ಸಂದರ್ಭದಲ್ಲಿ ಈಗಾಗಲೇ BLOಗೆ ಸೂಚನೆ ಕೊಡಲಾಗಿದೆ. ಮತದಾರರು ಯಾವ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದನ್ನು ಡಿಜಿಟೈಸ್ ಮಾಡ್ತಾರೆ. ಅದರ ಜೊತೆಗೆ ಕ್ವಾಲಿಟಿ ಆಫ್ ಡಿಜಿಟೈಸೇಷನ್ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕೆಂದು ಸೂಚನೆ ಕೊಟ್ಟಿದ್ವಿ. ಅದರಲ್ಲಿ ಫೋಟೋ ಕ್ಯಾಪ್ಚರ್ ಮಾಡೋ ಸಂದರ್ಭಗಳಲ್ಲಿ ಅವರ ಫೋಟೋ ಮತ್ತು ಆ ಫಾರ್ಮನ್ನು ಡಿಜಿಟೈಸ್ ಮಾಡೋ ಸಂದರ್ಭದಲ್ಲಿ ಕಂಪ್ಲೀಟ್ ಫಾರ್ಮ್ ಡಿಜಿಟೈಸ್ ಮಾಡಬೇಕು. ಕೆಲವು ಸಂದರ್ಭದಲ್ಲಿ ಸೈನ್ ಮಾಡುವ ಭಾಗ ಬಿಟ್ಟು ಹೋಗಿರ್ಬೋದು ಅಥವಾ ಫಾರ್ಮ್ ಸರಿಯಾದ ಕ್ವಾಲಿಟಿ ಡಿಜಿಟೈಸ್ ಆಗಿರೋದಿಲ್ಲ. ಅಂಥದ್ದು ಅವಕಾಶ ಇಲ್ಲದೆ ಡಿಜಿಟೈಸ್ ಮಾಡಬೇಕು ಅಂತ ಕ್ರಮ ಈಗಾಗಲೇ ಸೂಚನೆ ಕೊಟ್ಟಿದ್ವಿ. ಮತ್ತು ಇದು ಸಂಬಂಧವಾಗಿ ಫೀಲ್ಡ್ ವೆರಿಫಿಕೇಷನ್ ಮಾಡಲಿಕ್ಕೆ ನಮ್ಮ ಹೆಡ್ ಆಫೀಸ್ ವತಿಯಿಂದ ಜಾಯಿಂಟ್ COs ಯಾರಿರ್ತಾರೆ ಅವರೊಂದು 5 ಜನ ಈಗಲೇ ತಂಡ ಮಾಡಿ ಕೆಲವು ಜಿಲ್ಲೆಗಳಿಗೆ ಕಳಿಸ್ಕೊಟ್ಟಿದ್ವಿ. ಅದನ್ನು ಪರಿಶೀಲನೆ ಮಾಡಲಿಕ್ಕೆ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ವಿ. ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ ಆಗಿ ಅವರು ಸಮೇತ ತನ್ನ ಕ್ರಮವನ್ನು ನೋಡಿಕೊಂಡು ಬರ್ತಿರ್ತಾರೆ. ಮತ್ತು ಈ ಸಂದರ್ಭದಲ್ಲಿ ನಾನು ಈ ಡಿಸ್ಟ್ರಿಬ್ಯೂಷನ್ಗೋಸ್ಕರವಾಗಿ ಮತ್ತು ಜನರಿಗೆ ಮಾಹಿತಿ ತಲುಪುವ ನಿಟ್ಟಿನಲ್ಲಿ ಸಹಕರಿಸಿದ ಎಲ್ಲ ನಮ್ಮ ಅಧಿಕಾರಿಗಳಿಗೆ ಮತ್ತು ಎಲ್ಲ ರಾಜಕೀಯ ಪಕ್ಷದ ನೋಂದಾಯಿತ ರಾಜಕೀಯ ಪಕ್ಷದ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಮುಖ್ಯವಾಗಿ ಮತದಾರರಿಗೆ ಮತ್ತು ಎಲ್ಲ ನಮ್ಮ ಸಿವಿಲ್ ಸೊಸೈಟಿ ವಾಲಂಟಿಯರ್ ಆರ್ಗನೈಸೇಷನ್ಸ್ ಎಲ್ಲರಿಗೂ ಸಮೇತ ನಾನು ಧನ್ಯವಾದ ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ. ಈ ಪ್ರಕ್ರಿಯೆ ಜುಲೈ 29 ತನಕ ನಡೀತಾ ಇರ್ತದೆ. ಈಗಾಗಲೇ ಡಿಸ್ಟ್ರಿಬ್ಯೂಷನ್ ಜಾಸ್ತಿ ಆಗಿದ್ದರಿಂದ ಖಂಡಿತವಾಗಿ ಜನರಿಗೆ ಮಾಹಿತಿ ಫಿಲ್ ಮಾಡಲಿಕ್ಕೆ ಅವಕಾಶ ಟೈಮ್ ಇರ್ತದೆ ಮತ್ತು BLOಗಳು ಸಮೇತ ಡಿಜಿಟೈಸ್ ಮಾಡಲಿಕ್ಕೆ ಯಾವುದು ತೊಂದರೆ ಇಲ್ಲದೆ ಅವ್ರು ನಿಗದಿತ ಅವಧಿಯಲ್ಲಿ ಮುಗಿಸೋಕ್ಕೆ ಅನುಕೂಲ ಆಗುತ್ತದೆ. ಮತ್ತು ಎಲ್ಲಿ ಸ್ವಲ್ಪ ಕಡಿಮೆ ಪ್ರಗತಿ ಇದೆಯೋ ಅಂಥ ಕಡೆ ಕೂಡ ಇನ್ನೂ ಹೆಚ್ಚಿನ ಸೂಪರ್ವಿಷನ್ ಮಾಡಿ ಫಾರ್ಮ್ಸನ್ನು ಹಂಚಲಿಕ್ಕೆ ಎಲ್ಲ ಕ್ರಮ ಕೈಗೊಳ್ಳಿಕ್ಕೆ ಸೂಚನೆ ಕೊಟ್ಟಿದ್ವಿ. ಮತ್ತು ಈ ಸಂದರ್ಭದಲ್ಲಿ ತಮಗೂ ಹೇಳಕ್ಕೆ ಇಷ್ಟಪಡ್ತೀನಿ, ಪ್ರತಿದಿನ ಮೀಡಿಯಾಗೂ ಸಮೇತ ನಾವು ಪ್ರೆಸ್ ರಿಲೀಸ್ ಮುಖಾಂತರ ಎಲ್ಲ ಮಾಹಿತಿಯನ್ನು ಕೊಡ್ತಾ ಬರ್ತಾ ಇರ್ತೀವಿ. ಸೊ ಈ ಸಂದರ್ಭದಲ್ಲಿ ತಮ್ಮದು ಸಲಹೆಗಳು ಯಾವುದೇ ಇದ್ದರೂ ಸಮೇತ ಚುನಾವಣಾ ಆಯೋಗ ನಮ್ಮ CO ಆಫೀಸ್ ಖಂಡಿತವಾದ ಗೌರವವಾಗಿ ತಗೊಳ್ಳಾಗುವುದು ಅಂತ ಹೇಳ್ತಾ, ಈಗಾಗಲೇ ಏನು ಕಂಪ್ಲೇಂಟ್ಸ್ ಕೆಲವು ರಿಪೋರ್ಟ್ ಆಗಿದೆ ಫಸ್ಟ್ ಜುಲೈ 1ನೇ ತಾರೀಕು, ಅದು ಕುರಿತು ಸೂಕ್ತ ಡೈರೆಕ್ಷನ್ಸನ್ನು ಈಗಲೇ ಫೀಲ್ಡಿಗೆ ಒದಗಿಸಿಕೊಡಲಾಗಿದೆ ಮಾಹಿತಿ ತಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. English. The process of SIR started in Karnataka as per the directions of Election Commission of India. From June 30th up till July 29th, we will be distributing the enumeration forms to each and every houses of Karnataka, to each and every voter. In that process, already 80.85% of the enumeration forms is already being distributed to each and every elector in Karnataka. Out of 224 assembly constituencies, 112 assembly constituencies have distributed more than 90% of the forms, and 169 assembly constituencies out of 224 have already distributed 80% of the forms. Regarding this concern, Chitradurga district has distributed 98.95% progress as of 2 p.m. today, and Davangere 98.74%, Uttara Kannada 98.66%, Mandya 97.65%, Vijayanagara 97.57%. Like this, the districts have almost reaching saturation by tomorrow. And in some places, especially in the urban areas, the progress is little slow. Direction has been already issued to all the DOs concerned to ensure the enumeration form reaches the concerned voter in time. Regarding high performance assembly constituency are concerned, Devadurga assembly constituency have achieved 100% distribution, Kumta have achieved 100% distribution, Hiraikarur 100%, Mayakonda 100%, Karwar 99%, Mulbagal 99%, Melkote 99%, Roan 99%, Hiriur 99%, like that. So out of already I have explained, all 224 constituencies have started the distribution process regularly.
seriously. Regarding the low performance assembly constituency are concerned, Bommanalli registered 35% of distribution, the lowest in Karnataka. Bangalore South 39.95, Nagar 40, Maharashtra about 40, like that. So the BBMP area already instruction has been given, and all the city corporations, Gulbarga City Corporation, Mysore City Corporation, Belgaum City Corporation, and Tumkur City Corporation areas have performed little slow, but still there is enough time to distribute the as innovation forms, so they are directed to monitor it. Regarding digitization is concerned, the digitization process is parallelly going on. Mayakonda Assembly constituency already registered 34% of digitization. Devadurga 34% digitization. Chikbalapura 33%, Maski 30%, Sindhanur 29%, Morakalmur 28%, like that. Around 10% of forms are digitized in Karnataka already. We have digitized more than 56 lakhs of forms already. In Karnataka, we have 1,24,018 booth level agents appointed by the political parties. We have identified till date around 1,30,975 people from whom the forms are uncollectable. Maybe because of various reasons. For example, because of death cases, 53,430 forms are uncollectable. Because of permanently shifting cases, 65,479 forms. Already enrolled, 9,174 forms. Absent cases, 2,314 forms. Others, 573. Others means it's refused to sign. So total is 1,30,975. Already directions are issued to all the DEOs and EROs concerned to give the list of all these uncollectable form details to BLAs through the BLOs. So every polling station wise, the list of uncollectable forms, the names of the people from whom the enumeration forms are not able to be collected, will be delivered to the concerned booth level agents, and the ERO also will have it in the website, and the DO also will give it to the political parties. The instruction is already given. I request all the political parties and their booth level agents, if at all a BLO has wrongly named anybody in this list, or if you are able to find out anybody who is there already in the list, kindly let us know, so that any no inconvenience will be caused to the. Along with this, we are giving every 2 hours the reports of progress to all the political parties, recognized political parties of Karnataka. I had a meeting with the political party representatives also before this press conference, and the suggestions given to the political parties also will be very seriously taken. At the same time, I would like to confirm whatever the complaints reported on July 1st, they are all attended to, and the report is being submitted already to Election Commission of India for your information. Thank you. ಮತದಾರರಲ್ಲಿ ಹಂಚಿಕೆ ಆಗಿರೋದು 4,40,00,000. ಇನ್ನು ಬಾಕಿ 1,10,00,000ದಲ್ಲಿ 1,10,00,000 ಜನ ಅನುಮತಿ ಅಂತಾರ ಅಥವಾ See, today I am briefing the progress of distribution. The progress of distribution will go on till it reaches 100%. So BLO cannot keep any form without distribution. Suppose ಯಾವುದಾದರೂ ಎಲ್ಲ BLOಗಳು ಸ್ಪಷ್ಟ ಸೂಚನೆ ಕೊಡಲಾಗಿದೆ, ಅವರಿಗೆ ಏನು ಫಾರ್ಮ್ ಅನ್ನು ಕೊಟ್ಟಿದ್ದೀವಿ ಆ ಪ್ರತಿ ಫಾರ್ಮನ್ನು ಅವರು ಸಂಬಂಧಪಟ್ಟವರಿಗೆ ವಿತರಣೆ ಮಾಡಲೇಬೇಕು. ಅಕಸ್ಮಾತ್ ಯಾವುದಾದ್ರು ಕಾರಣದ ವಿತರಣೆ ಮಾಡೋಕ್ಕಾಗಿಲ್ಲ ಅನ್ನೋದರಲ್ಲಿ ಅವರು ಕಾರಣ ಕೊಡಬೇಕು. ಅದಕ್ಕೆ ನಾನು ಹೇಳಿದ್ದೀನಿ 1 ಲಕ್ಷ ಈಗಾಗಲೇ 1,35,000 ಜನ ಐಡೆಂಟಿಫೈ ಮಾಡಿದ್ದಾರೆ ಡೆತ್ ಕೇಸಸ್, ಅದರಿಂದ ಅವ್ರು ಫಾರ್ಮ್ ಕೊಡೋಕ್ಕಾಗಿಲ್ಲ. ಆಬ್ಸೆಂಟಿ ಕೇಸ್, ಅದರಿಂದ ಅವ್ರು ಫಾರ್ಮ್ ಕೊಡೋಕ್ಕಾಗಿಲ್ಲ. ಶಿಫ್ಟೆಡ್ ಕೇಸಸ್ ಅಂಡ್ ಅದರ್ ರೀಸನ್ಸ್ ರೆಫ್ಯೂಸ್ ಟು ಸೈನ್. ಈ ಲಿಸ್ಟನ್ನು ನಾವು ಎಲ್ಲ ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟಿ ಬೂತ್ ಏಜೆಂಟ್ಸ್ಗೆ ಬೂತ್ ವೈಸ್ ಕೊಡ್ತೀವಿ. So this is to ensure. There is a clear allegation on you by the political party representatives itself, because when BLAs are working representing the parties, the political parties are making several allegations on you, saying that you are favoring some people, some party, government of Karnataka, BJP itself. So many allegations. We could assure very clearly the SIR exercise will happen as per the direction of Election Commission of India, and we've been ensuring each and every procedure will be followed as per law. That's why I've been again clearing you. Absolutely, we have heard each and every complaint. I could assure once again to all the voters of Karnataka and all the politicals also, the exercise will be carried out absolutely as per the directions of
Election Commission of India. It's been going on like that only. ಎಲ್ರು ಗುಂಪು ಗುಂಪಾಗಿ ವಿತರಣೆ ಮಾಡ್ತಾರೆ. ನೀವು ಹೇಳಿದ್ರೆ ಮನೆ ಮನೆಗೆ ಹೋಗಿ ವಿತರಣೆ ಮಾಡಿ ಒಂದು ಸ್ಟಿಕ್ಕರ್ ಬರಬೇಕು ಅನ್ನೋದು ನಿಮ್ಮ ನಿಯಮ. ಆದ್ರೆ ಕಲ್ಯಾಣ ಮಂಟಪಗಳಲ್ಲಿ, ಮಸೀದಿಗಳಲ್ಲಿ, ದೇವಸ್ಥಾನಗಳಲ್ಲಿ ಗುಂಪಾಗಿ ಹಂಚ್ತಾ ಇದ್ರು. ಅಲ್ಲೇ ಅದಕ್ಕೆ ಅವಕಾಶ ಇದೆಯಾ? ಆರೋಪ. ಇದನ್ನ ಒಪ್ಪುತ್ತೀರಾ ಅಥವಾ ಇದು ಲೀಗಲ್? July 1ನೇ ತಾರೀಕು, the moment we received the complaints regarding there are some okay, July 1ನೇ ತಾರೀಕು ಕೆಲವು ಕಡೆ ಗುಂಪಾಗಿ ಫಾರ್ಮ್ಸ್ ವಿತರಣೆ ಮಾಡಿದ ಕಂಪ್ಲೇಂಟ್ ಬಂದ ಕೂಡಲೇ ಇಮಿಡಿಯೇಟ್ಲಿ ಅಟೆಂಡ್ ಮಾಡಲಾಗಿದೆ. ಅದಾದ ಕೂಡಲೇ ಎಲ್ಲ ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ ಅಂದರೆ DOಗೆ ಮತ್ತು EOಗೆ ಸ್ಪಷ್ಟ ಸೂಚನೆ ಇನ್ನೊಮ್ಮೆ ಕೊಡಲಾಗಿದೆ. ದ BLOs have to visit house to houses ಅಂತ. ಸೊ ಅದರಿಂದ ಒಂದ್ ನಿಮಿಷ ಆನ್ಸರ್ ಕಂಪ್ಲೀಟ್ ಮಾಡಿ. ಮಾಡ್ತಿದಾರಲ್ಲ, it's been very clearly directed to all the DOs. The BLOs have to visit house to house only. That's why I have read the progress of Karnataka. 80.85% distribution forms have been delivered to the concerned innovation forms delivered to the concerned voters. Yeah. Distribution doesn't tell that it happened through door to door. Pardon? Distribution doesn't signify that it happened door to door. Many people are calling voters to. If any specific example is given, suppose for example, wherever we get complaints, see these are the complaints I have received regarding. These are the complaints and some oral complaints also I have received regarding distribution of forms in groups. So every complaint is being attended to. I have very clearly directed all the DOs. They have inquired into these issues and they have given report to me. I have sent the report to Election Commission of India also. So what I could one complete marking. ನಾನು ತಮಗೆ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಎವ್ರಿ ಕಂಪ್ಲೇಂಟ್ ವಿಲ್ ಬಿ ಡೆಫಿನೆಟ್ಲಿ ಬಿ ಲುಕ್ಡ್ ಇಂಟು ಆಸ್ ಪರ್ ಲಾ. ವಿ ಆರ್ ಮಾನಿಟರಿಂಗ್ ಈಚ್ ಆ್ಯಂಡ್ ಎವ್ರಿ ಸಿಂಗಲ್ ಕಂಪ್ಲೇಂಟ್ ವಾಟ್ ಎವರ್ ಬಿ ದ ಕಂಪ್ಲೇಂಟ್ ಆ್ಯಂಡ್ ಇಟ್ ವಿಲ್ ಬಿ ರಿಪೋರ್ಟ್ ಟು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಆಲ್ಸೋ. ಆ್ಯಂಡ್ ಆಲ್ರೆಡಿ ನಮ್ಮ ರಾಜ್ಯದಲ್ಲಿ ಈಗಾಗಲೇ ಡೆಪ್ಟಿ ಎಲೆಕ್ಷನ್ ಕಮಿಷನರ್ ಈಗಾಗಲೇ ಒಂದು ಅವರು ಮೀಟಿಂಗ್ ಮಾಡಿದ್ದಾರೆ. ಈಗ ಟೂರ್ನು ಮಾಡ್ತಾ ಇದ್ದಾರೆ ಕಡೂರು ಜಿಲ್ಲೆಯಲ್ಲಿ. But cancellation of SIR and to go afresh. So what is your comment on it? I have no comments on all these issues. I cannot discuss certain issues. See, You are sending reports to ECI, that's okay. Any instruction from your side to the government employees who are working, because yesterday we saw some of the children were used to fill the form, school children. Okay, we'll be looking into all the complaints. See, we have 59,050 BLOs in Karnataka. 59,050 BLOs. It's a huge logistic exercise. Crores of forms need to be printed. We have delivered the forms to each and every BLO. Not even single complaint received that the forms are not correct or the forms are not interchanged, all these things. So it's a huge logistic exercise. So in that way, all the forms have reached the BLOs on time. They are able to start the work on time. They are able to at least reach 80% of the progress on time. So the digitization also can thoroughly start. All the complaints, definitely we have looked into all the complaints and a report has been sent to Election Commission of India also. We will definitely take actions as per law. There is no issues. Yes. How many complaints have you received from citizens barring political parties, not political parties? Citizens, you showed the details. So how many complaints from citizens? From citizen itself. Yes. Citizens, it is given by political parties and their representatives. Their representatives. See, normally what happens, the complaints are given to the concerned districts also. Each and every complaint from the citizen may not reach the CO office. So the DOs who are there at the district level, the EROs who are at the Taluk Assembly constituency level, they will be attending to all the complaints. For example, if you take BBMP is concerned, it is the Chief Commissioner who is the BBMP GB area Chief Commissioner is the DO, and there are 4 additional DOs are there: BBMP Urban, BBMP South, BBMP North and BBMP Central. Apart from that, there are Commissioner East and West also. Along with it, there are additional commissioners in the entire team. BBMP area, we have 8,973 BLOs and they have 28 EROs and all the other officers concerned. So they will be attending to each and every complaint, and every complaint from the citizen may not reach CO office. But whatever representation is being given to my office, every representation is being attended to. It's been explained to the concerned authorities also, whoever have given the complaint.
They were called back and they said, this is the complaint you have given, this is what the inquiry has been conducted by the concerned DO. This has been explained also. So what I am trying to convey to all of you is, we are looking at each and every complaint and we will definitely monitor. And apart from these issues, so for example, after July 1st, no greater amount of this set of cases has been reported. And what to say, BLOs are delivering each and every forms to each and every house. So we will try our best. Yes. So what are the difficulties the BLOs are facing in urban areas? Yeah. Why is it so low? What are the hurdles? I had a meeting with the political party representatives also just before coming to this press conference. You asked a very valid question. What are the difficulties BLOs are facing? What is the reason for lesser, progress in urban areas, especially city areas? So the reason is, one, the BLOs have started 1 day or 2 days little late. That may be also one of the reason. But the major important reason is, the working time of people also varies. For example, if somebody goes to the apartment, if it has 100 houses, all 100 houses people will not be available when the BLO visits. So, and it is difficult, for the BLO also to ensure people are there in the houses at the particular time itself. So, BLO has to definitely try to make more visits and to ensure that he is helping people to get the forms, and he has to deliver the forms only to the hands of the concerned voter. So this issue been already BLOs are facing, and they have more than 46% of the forms are delivered in Bangalore, and the pace is picking up. Probably another 3-4 days, they will definitely deliver more than 80 to 90% of the forms. ರಾಜ್ಯದಲ್ಲಿ ಒಂದ್ ಕಡೆ ಅಲ್ಲ, ಎರಡ್ ಕಡೆ ಅಲ್ಲ, ತುಂಬಾ ಕಡೆ ಗುಂಪಾಗಿ ವಿತರಣೆ ಮಾಡಿದ್ದಾರೆ ಫಾರ್ಮ್ಗಳನ್ನ. ಎಷ್ಟು BLOಗಳ ಮೇಲೆ ಕ್ರಮ ಆಗಿದೆ? ಕೇಂದ್ರ ಚುನಾವಣಾ ಆಯೋಗ ಬಂದಾದ್ಮೇಲೆ ಏನ್ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ? ವೆರಿ ಕ್ಲಿಯರ್ಲಿ ಡಿನೈ ದಟ್ ರಾಜ್ಯದಲ್ಲಿ ತುಂಬಾ ಕಡೆ ಗುಂಪು ಮಾಡಿದ್ದಾರೆ ಅಂತ ನಾನು ಡಿನೈ ಮಾಡ್ತಾ ಇದ್ದೀನಿ ವೆರಿ ಕ್ಲಿಯರ್ಲಿ, ಬಿಕಾಸ್ ಐ ವಾಟ್ ಲಾಟ್ ಆಫ್ ಫೋಟೋಸ್ ಆಫ್ ಐ ಕುಡ್ ಶೇರ್ ವಿತ್ ಯು ಇಫ್ ಯು ವಾಂಟ್ how many BLOs, how many of them visited house to house and all. This thing have happened, and I have a clear report of all the cases which I have received in my office, and we have definitely taken some action, including show cause notice to the BLOs and all. But I could once again assure the distribution has happened as per law. ಉದಾಹರಣೆಗೆ ಇವತ್ತು ಮೈಸೂರಿನಲ್ಲಿ ಒಂದು ರಿಪೋರ್ಟ್ ಆಗಿದೆ ಒಂದು ಪತ್ರಿಕೆಯಲ್ಲಿ, ಅವರೇ ಇಂಡಿಪೆಂಡೆಂಟ್ ಚೆಕ್ ಮಾಡಿ ಹಾಕಿದ್ದಾರೆ, ಡಿಸ್ಟ್ರಿಬ್ಯೂಷನ್ ಕರೆಕ್ಟ್ ಆಗಿದೆ ಅಂತ. ಎಷ್ಟು ಕೇಸ್ ಆಕ್ಷನ್ ಆಗಿದೆ ಅಂತ ಶೋಕಾಸ್ ಮೋರ್ ದನ್ 35 ಜನ, 35 BLOಗಳಿಗೆ ಶೋಕಾಸ್ ಕೊಟ್ಟಿದ್ದಾರೆ. Showcase notice issued to more than. See, the direction is, one, they have to visit the house to house. Second, the form need to be delivered to the concerned voter. So, form ಯಾರಾದರೂ ಬೇರೆಯವರ ಕೈಗೆ ಕೊಟ್ಟಿದ್ರೆ ಅದು ಅದಕ್ಕಿಂತ ಬಳಸಬಹುದು, ಆ ರೀತಿ ಯಾವುದು ನಿಮಗೆ ರಿಪೋರ್ಟ್ ಆಗಿರೋದಿಲ್ಲ. ಸೊ ಅದನ್ನ ನಾನು ರಿಕ್ವೆಸ್ಟ್ ಮಾಡ್ತೀನಿ, the distribution shall happen as per the guidelines of Election Commission of India. This been already directed to all the DEOs. ಬೇರೆಯವರು ಮತ್ತೆ ಸೂಚನೆ ಕೊಟ್ಟಾಗಿದೆ. So we will ensure that the program happens as per the direction of Election Commission. But Sir, you have you evaluated the evidence which is submitted by the BJP? Yes. We have taken the report from the concerned DEOs, district election officer of every district. Have sent the reports on their issues from their district. It has been communicated to Election Commission of India also. But BJP says, sir, Yes, madam. you are compromised with the government of Karnataka and doing in your own way. Absolutely wrong. So the exercise doesn't end with just distribution. So what is the mechanism in distribution itself has so many problems? How can you make sure that the foolproof collections back at the I have given you the examples of how many districts have covered more than 98%, and some assembly councils covered 100%. See, the process goes up till July 29. We are sitting, it's only on the 8 days completed. Still we have enough days left with that. So I could assure the process of distribution and digitization will happen as per the time scheduled by ECI. We have enough time. Can you give us the breakup, sir? Digitization? ಸರ್ ಒಂದ್ ನಿಮಿಷ, ಈಗ ಎನ್ಯುಮರೇಷನ್ ಆನ್ಲೈನ್ ಅಲ್ಲಿ ಕೂಡ ನೀವು ಮಾಡಬಹುದು ಅಂತ ಹೇಳಿದ್ರ. ಆನ್ಲೈನ್ ಅಲ್ಲಿ ಲಕ್ಷಾಂತರ ಜನ ಟ್ರೈ ಮಾಡಿದ್ದಾರೆ, ಕೇವಲ ಪೆಂಡೆಂಟ್ ಕೇಸ್ ಮಾತ್ರ ಆಗಿರೋದು. ಅದಕ್ಕೆ ಏನ್ ಮಾಡ್ತೀವಿ? ತುಂಬಾ ಕಷ್ಟ ಆಗುತ್ತೆ. I will give you the numbers. ಅದು ಯಾಕೆ ಇನ್ಕ್ರೀಸ್ ಮಾಡ್ತಾರೆ? I will give you the numbers. ಅದೊಂದು 1,63,108 voters have applied online in Karnataka.
ಸರ್ ಈಗ ಅದು No, we encourage everybody. If you want to apply online, you can apply online. See, ಇಲ್ಲ ಮೇಡಮ್ ಅವ್ರು ಕೇಳ್ತಾ ಇದ್ದಾರೆ ಆನ್ಲೈನ್ ಅಪ್ಲೈ ಮಾಡಿದ ಮೇಲೆ BLO ಕೊಡಬೇಕಾ? ಇಲ್ಲ ಸಿ ಆಟೋಮೆಟಿಕ್ಲಿ ಅವರು ಆನ್ಲೈನ್ ಇಫ್ ಸಂಬಡಿ ಅಪ್ಲೈಸ್ ಆನ್ಲೈನ್, ಯಾರಾದ್ರೂ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಿದ್ರೆ ಆಟೋಮೆಟಿಕ್ಲಿ ದ ಅಪ್ಲಿಕೇಶನ್ ಗೋಸ್ ಟು ದಿ BLO login. BLO will verify and he will forward the application to ER. That is the process. ಅಕ್ನಾಲಜ್ಮೆಂಟ್ ತಮ್ಮ ಹತ್ರ ಆನ್ಲೈನಲ್ಲೇ ಸಿಕ್ಕಿರುತ್ತೆ, ಸೊ ಯು ಗೆಟ್ ದ ಅಕ್ನಾಲಜ್ಮೆಂಟ್ ಆಲ್ಸೋ. ಕೆಲವರು ಏನು ಮಾಡ್ತಾರೆ ಕೇಳ್ತಾರೆ ಅಂದರೆ, ನಾನು ಆನ್ಲೈನಲ್ಲಿ ಅಪ್ಲೈ ಮಾಡಿಬಿಟ್ಟಿದ್ದೀನಿ, ನನ್ನ ಮನೆಗೆ ಎನ್ಯುಮರೇಷನ್ ಫಾರ್ಮ್ BLO ತಂದು ಕೊಟ್ಟಿದ್ದಾರೆ, ನಾನು ಇದನ್ನು ಫಿಲ್ ಮಾಡಿ ಕೊಡಬೇಕಂತ. ಐ ಕುಡ್ ರಿಕ್ವೆಸ್ಟ್ ಆಲ್ ದ ವೋಟರ್ಸ್ ಆಫ್ ಕನ್ಸರ್ನ್ ವೋಟರ್ಸ್, ಇಫ್ ಯು ಹ್ಯಾವ್ ಫಿಲ್ಡ್ ಆನ್ಲೈನ್, ಆಲ್ರೆಡಿ ನೀವು ಆನ್ಲೈನ್ ಅಪ್ಲೈ ಮಾಡಿಬಿಟ್ಟಿದ್ರೆ ಮತ್ತೆ ಫಾರ್ಮು ಫಿಲ್ ಮಾಡಿ ಕೊಡುವ ಅಗತ್ಯ ಇಲ್ಲ. ಸಪೋಸ್ ಯಾರಾದರೂ ವೋಟರ್ ನಾನು ಆನ್ಲೈನ್ ಅಪ್ಲೈ ಮಾಡಿದ್ದೀನಿ, ಸ್ಟಿಲ್ ಐ ಫಿಲ್ ಐ ಫಾರ್ಮ್ ಅಂತ ಗಿವ್ ಅಂದರೆ ತಿರಸ್ಕಾರ ಮಾಡುವ ಅಧಿಕಾರ BLOಗೆ ಇಲ್ಲ. ಅಂದರೆ ನಾನು ತೊಗೊಳ್ಳಲ್ಲ ಅಂತ ಹೇಳುವ ಅಧಿಕಾರ BLOಗೆ ಇಲ್ಲ. ಸೊ ಯಾರಾದರೂ ವಾಲಂಟ್ರಿಯಾಗಿ ನಾನು ಆನ್ಲೈನ್ ಅಪ್ಲಿಕೇಶನ್ ಮಾಡಿಬಿಟ್ಟಿದ್ದೀನಿ, ಸ್ಟಿಲ್ ನನ್ನ ಮನೆಯಲ್ಲಿ ಎನ್ಯುಮರೇಷನ್ ಫಿಲ್ ಮಾಡಿ ಕೊಡ್ತೀನಿ ಅಂದರೆ BLO ತೊಗೋಬೇಕಾಗ್ತದೆ. ಯಾಕಂದರೆ ನಾನು ತೊಗೊಳ್ಳಲ್ಲ, ತಿರಸ್ಕರಿಸ್ತೀನಿ ಅಂತ ಹೇಳುವ ಒಂದು ಹಕ್ಕು BLOಗೆ ಇಲ್ಲ. ಇಟ್ ಇಸ್ ಅವರ್ ಎನ್ಯುಮರೇಷನ್ ಫಾರ್ಮ್. ಬಟ್ ಅಗೈನ್ ವೆರಿಫಿಕೇಶನ್ ಮಾಡೋ ಸಂದರ್ಭದಲ್ಲಿ ಈ ವಿಲ್ ಡೆಫಿನೆಟ್ಲಿ ಹ್ಯಾವ್ ಸೇಮ್ ವೋಟರ್ದು ಈ ವಿಲ್ ಹ್ಯಾವ್ ಬೋತ್ ದ ಫಾರ್ಮ್ಸ್. ಆನ್ಲೈನ್ ಫಾರ್ಮ್ ಇಟ್ಟಿರ್ತಾರೆ, ಈ ಫಾರ್ಮ್ ಇಟ್ಟಿರ್ತಾರೆ. ಸೊ ಹಿ ವಿಲ್ ಟೇಕ್ ಆಕ್ಷನ್. Is the election So doing anything? we are not what say requesting anybody to fill the form in both the modes. Either if you have done in online mode, don't fill the physical form. If you fill the physical form, you don't need to fill online form. If you decide to do both, the choice is yours.